ಆರ್ಎಸ್ಎಸ್ ಅಂದ್ರೆ ಕೇವಲ ಬಿಜೆಪಿ ಮತ್ತು ಅದರ ಮಾರ್ಗದರ್ಶಕ ಸಂಸ್ಥೆ. ಇವತ್ತು ಆರ್ಎಸ್ಎಸ್ ವಾದಿಗಳು ಕೇವಲ ಆರ್ಎಸ್ಎಸ್ ಇಲ್ಲ, ಇವತ್ತು ಕಾಂಗ್ರೆಸ್ ನಲ್ಲಿ ಕೂಡ ಆರ್ಎಸ್ಎಸ್ ವಾದಿಗಳಿದ್ದಾರೆ. ಅದಕ್ಕಾಗಿ ಅವರು ಈ ಶಕ್ತಿ ಬರ್ತಾ ಇದೆ. ಇವತ್ತು ಮಾನ್ಯ MLC ರವಿಕುಮಾರ್ ಹೇಳಿದ್ರು, ನಮ್ಮ ಆರ್ಎಸ್ಎಸ್ ಕಾರ್ಯಕ್ರಮಗಳ ಹಿಂದೆ ಫಂಡಿಂಗ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಕಾಂಗ್ರೆಸ್ಸಿನ ಮುಖಂಡರ ಮನೆಯಿಂದಲೇ ನಮ್ಗೆ ಫಂಡ್ ಬರ್ತದೆ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಿದ್ರು ನಮಗೆ. ನಾವು ಕೇವಲ ನಮ್ಮ ಶತ್ರುಗಳು ಬಿಜೆಪಿಯಲ್ಲಿ ಮಾತ್ರ ಇಲ್ಲ, RSS ಅಲ್ಲಿ ಮಾತ್ರ ಇಲ್ಲ, ಕಾಂಗ್ರೆಸ್ ಅಲ್ಲಿ ಕೂಡ ನಮ್ಮ ಶತ್ರುಗಳಿದ್ದಾರೆ. ಅದನ್ನ ನಾವು ಗಂಭೀರವಾಗಿ ವಿಚಾರ ಮಾಡಬೇಕಂತ ವಿಷಯ ಇದು. ಅದಕ್ಕಾಗಿ ಬಂದರೆ ನಾವು ಸಾಕಷ್ಟು ಸಂಘಟನೆ ಹೋರಾಟದ ಮುಖಾಂತರ ಇದನ್ನೆಲ್ಲ ಎದುರಿಸಬೇಕಾಗ್ತದೆ. ಇದು ಕೇವಲ ಈ ದೌರ್ಜನ್ಯ ಮತ್ತು ಇದು ಇವತ್ತಿಗೆ ಸ್ಟಾರ್ಟ್ ಆಗಿದ್ದಲ್ಲ. ಇದು ಅಂಬೇಡ್ಕರ್ ಅವರಿಂದ ಹಿಡಿದು ಪುಲೆ ಅವರಿಂದ ಹಿಡಿದು ಗೌರಿ ಲಂಕೇಶ ಮೌಢ್ಯ ನಿವಾರಣೆಗಳ ವಿರುದ್ಧ ಮಾತಾಡಿದ್ರಲ್ಲ ನಮ್ಮ MM ಕಲಬುರ್ಗಿ, ಅಲ್ಲಿಂದಲೂ ಕೂಡ ಬಂದಿದೆ. ಹೀಗಾಗಿ ಇದು ಇಲ್ಲಿಗೆ ನಿಲ್ಲದೆ ಹೋದ್ರೆ ಮುಂದೊಂದು ದಿನ ನಾವೆಲ್ಲ ಒಗ್ಗಟ್ಟಾಗಿ ಇನ್ನೂ ದೊಡ್ಡ ಪ್ರಮಾಣದ ಚಳವಳಿಗಳನ್ನು ಮಾಡೋಣ ಅಂತ ಮಾತನ್ನು ಹೇಳಿ ಇಂಥ ಒಂದು ಯಶಸ್ವಿ